ದೆಹಲಿಯಲ್ಲಿಂದು ನಡೆದ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಆಫ್ ಲಿವರ್ ಅಂಡ್ ಬಿಲಿಯರ್ ಸೈನ್ಸಸ್ ಸಂಸ್ಥೆಯ 10ನೇ ಘಟಿಕೋತ್ಸವವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಉದ್ಘಾಟಿಸಿ ಪದವಿ ಪ್ರಮಾಣ ಪತ್ರ ಪ್ರದಾನ ಮಾಡಿದರು. ಈ ವೇಳೆ ದೆಹಲಿ ಸರ್ಕಾರದ ಆರೋಗ್ಯ ಸಚಿವ ಡಾ ಪಂಕಜ್ ಕುಮಾರ್ ಸಿಂಗ್, ಮುಖ್ಯ ಕಾರ್ಯದರ್ಶಿ ಹಾಗೂ ಐಎಲ್ಬಿಎಸ್ ಸಂಸ್ಥೆಯ ಅಧ್ಯಕ್ಷ ಡಾ ರಾಜೀವ್ ವರ್ಮಾ ಮತ್ತು ಕುಲಪತಿ ಶಿವಕುಮಾರ್ ಸರಿನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಜೆಪಿ ನಡ್ಡಾ ದೇಶದಲ್ಲಿ ಆರೋಗ್ಯ ಮೂಲಸೌಕರ್ಯ ಹಾಗೂ ಕೌಶಲ್ಯಯುತ ವೈದ್ಯಕೀಯ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಸಮಾನ ಒತ್ತು ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆರೋಗ್ಯ ವಲಯದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಆದ್ಯತೆ ನೀಡಿದ್ದು, ದೇಶದ ಆರೋಗ್ಯ ವ್ಯವಸ್ಥೆ ಬಲಪಡಿಸುವಲ್ಲಿ ಐಎಲ್ಬಿಎಸ್ನಂತಹ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವೈದ್ಯಕೀಯ ಶಿಕ್ಷಣದ ವಿಸ್ತರಣೆ ಕುರಿತು ಮಾಹಿತಿ ನೀಡಿದ ಸಚಿವರು, 20ನೇ ಶತಮಾನದ ಅಂತ್ಯದವರೆಗೂ ದೇಶದಲ್ಲಿ ಕೇವಲ ಒಂದು ಏಮ್ಸ್ ಆಸ್ಪತ್ರೆ ಮಾತ್ರ ಇತ್ತು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿಯಲ್ಲಿ 6 ಹೊಸ ಏಮ್ಸ್ ಸ್ಥಾಪಿಸುವ ಮೂಲಕ ಇದರ ವಿಸ್ತರಣೆ ಆರಂಭವಾಯಿತು. ಪ್ರಸ್ತುತ ಸರ್ಕಾರ ಈ ಜಾಲವನ್ನು ದೇಶಾದ್ಯಂತ ವಿಸ್ತರಿಸಿದೆ ಎಂದು ತಿಳಿಸಿದರು. ದೇಶದಲ್ಲಿ 2014ರಲ್ಲಿ 387ರಷ್ಟಿದ್ದ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಪ್ರಸ್ತುತ 818ಕ್ಕೆ ಏರಿಕೆಯಾಗಿದೆ. ಎಂಬಿಬಿಎಸ್ ವೈದ್ಯಕೀಯ ಸೀಟುಗಳ ಸಂಖ್ಯೆ 50,000ದಿಂದ 1,20,000ಕ್ಕೂ ಹೆಚ್ಚು ತಲುಪಿದ್ದು, ದೇಶದ ವೈದ್ಯಕೀಯ ಕ್ಷೇತ್ರಕ್ಕೆ ಬಲ ಬಂದಿದೆ ಎಂದು ಹೇಳಿದರು. ಇದೇ ವೇಳೆ ಪದವಿ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಅವರು, ವಿಎಲ್ಬಿಎಸ್, ಐಎಲ್ಬಿಎಸ್ನಂತಹ ಪ್ರತಿಷ್ಠಿತ ಸಂಸ್ಥೆಯಿಂದ ಪದವಿ ಪಡೆಯುತ್ತಿರುವುದು ಹೆಮ್ಮೆ ಹಾಗೂ ಜವಾಬ್ದಾರಿಯ ಸಂಕೇತವಾಗಿದೆ. ವೃತ್ತಿ ಜೀವನದುದ್ದಕ್ಕೂ ಕರುಣೆಯಿಂದ ಜನರ ಸೇವೆ ಮಾಡುವ ಜೊತೆಗೆ ವೃತ್ತಿಪರತೆಯ ಅತ್ಯುನ್ನತ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮೂಲಕ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಶ್ರಮಿಸುವಂತೆ ನೂತನ ವೈದ್ಯರಿಗೆ ಕಿವಿ ಮಾತು ಹೇಳಿದರು. And ILBS is one of the renowned institutions, major pioneer institutions which is working in that direction. That also we have to understand. इसलिए क्वालिटी इंफ्रास्ट्रक्चर भी चाहिए, तो क्वालिटी मैन पावर भी चाहिए, ह्यूमन रिसोर्स भी चाहिए, और उसके लिए आप सब लोग जिस तरीके से काम कर रहे हैं वो सच में सराहनीय है.